ಸಾಲಿಗ್ರಾಮ ತಾಲೂಕಿನ ಮೇಲೂರು ಗ್ರಾಮದ ಪರಿಮಿತಿಯಲ್ಲಿ 20 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ ಶಾಸಕರಾದ ಡಿ ರವಿಶಂಕರ್ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ರಸ್ತೆ ಕಾಮಗಾರಿ ಪೂಜೆಯನ್ನು ಉದ್ಘಾಟನೆ ಮಾಡಲು ಬಂದು ಸಹ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾದ ಡಿ ರವಿಶಂಕರ್ ಅವರು, ವೇದಿಕೆ ಮೇಲೆ ಸೀಟಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮೇಲೂರು ಗ್ರಾಮದ ಎಲ್ಲ ನನ್ನ ತಾಯಂದಿರೆ, ಅಕ್ಕ ತಂಗಿಯರೆ, ಎಲ್ಲ ತಮ್ಮದಿರೆ, ಇವಾಗ ಹೊಸದಾಗಿ ರಸ್ತೆ ಕಾಮಗಾರಿಯ ಕೆಲಸನ ಶುರು ಮಾಡಲಿಕ್ಕೆ ಇವತ್ತು ಮೇಲೂರು ಗ್ರಾಮಕ್ಕೆ ಬಂದಿದ್ದಾರೆ. ನಿಧಾನವಾಗಿ ಹಂತವಾಗಿ ಎಲ್ಲ ಕಾರ್ಯಕ್ರಮಗಳು ಮೇಲೂರು ಗ್ರಾಮದಲ್ಲಿ ನಡೀತವೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮ್ಮ ನಾಯಕರನ್ನ ಬೆಂಬಲಿಸಿದಂತ ಬೇಲೂರು ಗ್ರಾಮದ ಎಲ್ಲ ನನ್ನ ತಾಯಂದಿರಿಗೂ, ಅಕ್ಕ ತಂಗಿಯರೆಲ್ಲ ತಮಗೆ ಹೃದಯಪೂರ್ವಕವಾದಂಥ ನಮಸ್ಕಾರ ತಿಳಿಸ್ತಾ, ಕೆಲಸ ಕಾರ್ಯಗಳು ಯಾವುದೋ 2.5 ವರ್ಷದಿಂದ ಆಗಿಲ್ಲ, ಈಗಿಲ್ಲ ಅಂತ ಹೇಳಿದ್ರೆ ಯಾರ್ಯಾರು ಬೇರೆ ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನೀವೇನು ನಮಗೆ ಆಶೀರ್ವಾದ ಮಾಡಿದಿರಿ, ನಮ್ಮೆಲ್ಲರಿಗೂ ನಾವಿವತ್ತು ಹೇಳ್ತಾ ಇರೋದಷ್ಟೇ, ಇನ್ನು ಮುಂದೆ ನಿರಂತರವಾಗಿ ಕಾಮಗಾರಿಗಳು ಪ್ರಾರಂಭ ಆಗ್ತವೆ. ಅನುದಾನಗಳು ಸರಿಯಾದ ಸಮಯಕ್ಕೆ ಬಂದಿಲ್ಲದರಿಂದ ತೊಂದರೆ ಆಗಿತ್ತು. ಇನ್ನು ಮುಂದೆ ನಿರಂತರವಾಗಿ ಅನುದಾನ ಬರ್ತವೆ, ಎಲ್ಲ ಕಾಮಗಾರಿಗಳು ಆಯ್ತವೆ. ನಮ್ಮ ಬೇಲೂರು ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮನವಿ ಮಾಡ್ಕೊಳ್ಳೋದಷ್ಟೇ, ಏನು ಸ್ವಲ್ಪ ಜನ ಇದ್ರು ನೀವೆಲ್ಲ ವಿಶ್ವಾಸದಿಂದ, ಪ್ರೀತಿಯಿಂದ, ಒಗ್ಗಟ್ಟಿಂದ ಕೆಲಸ ಮಾಡಬೇಕು. ಅದಕ್ಕೆ ನಾವೇನು ನಮ್ಮ ನಾಯಕರಾದ ರವಿಶಂಕರ್ ಅವರು ಏನ್ ಮಾಡ್ತಾರೆ ಅದನ್ನ ತಾವೆಲ್ಲ ಪಾಲಿಸ್ಕೊಂಡು ಒಗ್ಗಟ್ಟಿಂದ ಹೋಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ರಮೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ನಮ್ಮ ಸಾಲಿಗ್ರಾಮ ಮತ್ತು ಕೇರಳ ತಾಲೂಕಿನ ಉಳಿ ತಾಲೂಕಿನ ಜನಪ್ರಿಯ ಶಾಸಕರಂತ ಡಿ ರವಿಶಂಕರ್ ಅವರು ಸಭೆಯನ್ನು ಮೇಲೂರು ಗ್ರಾಮದಲ್ಲಿ ಇವತ್ತು ಈ ಒಂದು ಕಾಮಗಾರಿಯ ಪ್ರಾರಂಭವನ್ನ ಮಾಡುವಂತ ಒಂದು ಪೂಜೆಯನ್ನ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿ 20 ಲಕ್ಷದ ಅನುದಾನದ ಅಡಿಯಲ್ಲಿ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ಕೊಡುವಂತ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇವೆ, ನೆರವೇರಿಸಿದ್ದೇವೆ. ಇಲ್ಲಿ ಮೇಲೂರು ಗ್ರಾಮದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು. ನಾನು ಮೇಲೂರು ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ನಾನು ಗೌರಮ್ಮನ ಗುಡಿಯ ರಸ್ತೆ, ಆ ಒಂದು ರಸ್ತೆಗೆ ಅನುದಾನವನ್ನ ಹಾಕಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದೆ. ಅದರಂತೆ ಆ ಒಂದು ರಸ್ತೆಗೆ 30 ಲಕ್ಷ ಅನುದಾನವನ್ನ ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಗುದ್ದಲಿ ಪೂಜೆಯನ್ನ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ದಲಿತ ಸಮಾಜದ ಬಂಧುಗಳು ಅಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಇರ್ಬೋದು, ಒಂದು ದೇವಸ್ಥಾನ ನಿರ್ಮಾಣ ಇರ್ಬೋದು, ಅದನ್ನು ಕೂಡ ಕೇಳ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಅನುದಾನವನ್ನು ಈಗಾಗಲೇ ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಭಿವೃದ್ಧಿಯನ್ನು ಪಡಿಸುವಂತ ನಿಟ್ಟಿನಲ್ಲಿ ಪೂಜೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗೇನು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದ್ದೇವೆ, ಹಂತವಾಗಿ ಆಗ್ತಾ ಇರ್ತಕ್ಕಂಥದ್ದು. ಏನು ಇವತ್ತು 10 ಕೋಟಿ ಅನುದಾನದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಏನು 50-54 ಅಡಿಯಲ್ಲಿ ಈ ಒಂದು ಕಾಮಗಾರಿ ಕೈಗೆತ್ತಿಕೊಂಡಿದ್ದೇವೆ. ಇದಕ್ಕೆ ಕಳೆದ 2 ವರ್ಷಗಳಿಂದ ಅನುದಾನ ಬಿಡುಗಡೆ ಆಗಿಲ್ಲ. ಕಳೆದ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಿಸಿ ನಾನು ಈ ಕಾಮಗಾರಿಯನ್ನ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದು ಸ್ವಲ್ಪ ತಡವಾಗಿದೆ. ಆ ಒಂದು ಕಾಮಗಾರಿಗೆ ಇವತ್ತು ಕಾಮಗಾರಿಯನ್ನ ಪ್ರಾರಂಭದ ಒಂದು ಪೂಜೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಮೇಲೂರು ಗ್ರಾಮದಲ್ಲಿ ಆಗ್ಬೇಕಾಗಿದೆ. ಖಂಡಿತ ಹಂತವಾಗಿ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಹಲವಾರು ದೇವಸ್ಥಾನಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಕೇಳ್ಕೊಂಡಿದ್ರ, ಖಂಡಿತ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಸ್ಕೊಡುವಂಥದ್ದು ನನ್ನ ಜವಾಬ್ದಾರಿ ಇದೆ. ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನ ಕೊಡ್ತಾ ಇದ್ದೇವೆ. ಈ ರಸ್ತೆಯನ್ನ ಪೂರ್ಣ ಪ್ರಮಾಣದಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕು. ಜೊತೆಗೆ ಗೌರಮ್ಮನ ಗುಡಿಯ ರಸ್ತೆ ಏನು ಕೆಲವು ದಿನಗಳಲ್ಲಿ ಪೂಜೆ ಮಾಡ್ತೀವಿ ಅದನ್ನು ಕೂಡ ಮಾಡಿಸೋದು. ಅದ್ರ ಜೊತೆಗೆ ಉಚ್ಚಮ ದೇವಸ್ಥಾನ ರಸ್ತೆಯನ್ನು ಕೂಡ ಕೇಳ್ತಾ ಇದ್ರೆ ಮುಂದಿನ ದಿನಗಳ ಅದಕ್ಕೂ ಕೂಡ ಅನುದಾನವನ್ನು ಹಾಕಿಸುವಂತ ನಿಟ್ಟೆಲ್ಲ ಆಗ್ತೀವಿ. ಈಗ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. ಕೊನೆಗೆ ಮೇಲ್ಗಡೆ STP ಯೋಜನೆ ಅಡಿಯಲ್ಲಿ 40 ಲಕ್ಷ ಅನುದಾನವನ್ನು ಕೂಡ ಅಲ್ಲಿಗೆ ಹಾಕಿದ್ದೇವೆ. ಮೇಲ್ಗಡೆ ಇರ್ತಕ್ಕಂಥ ಬಡಾವಣೆಗೆ ಅಲ್ಲಿ ಬೆಂಕಿಪುರನ ಕಾಲುವೆ ಕೆಳಗಡೆ ಅಲ್ಲಿಗೆ ಹಾಕಿರ್ತಕ್ಕಂಥದ್ದು.
ಇವೆಲ್ಲವನ್ನು ಕೂಡ ಮಾಡುವಂತ ನಿಟ್ಟಲ್ಲಿ ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದವನ್ನು ಮಾಡಿ ನನಗೆ ಒಬ್ಬ ಶಾಸಕನಾಗಿ ನಿಮ್ಮ ಸೇವಕನಾಗಿ ಆಯ್ಕೆಯನ್ನ ಮಾಡಿದ್ರ. ಆ ನಿಟ್ಟಲ್ಲಿ ನಿಮ್ಮೆಲ್ಲರ ದೊಡ್ಡ ಮಟ್ಟದ ಋಣ ನನ್ನ ಮೇಲಿದೆ. ಋಣವನ್ನ ಮುಂದಿನ ದಿನಗಳಲ್ಲಿ ಹಂತವಾಗಿ ನಾನು ತೀರಿಸುವಂತ ನಿಟ್ಟಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ತೀರಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ